ನೋಡಿ, ನಿನ್ನೆ ಇವತ್ತು ಮಾಧ್ಯಮದಲ್ಲಿ ಏನು ಒಂದು ಪಟ್ಟಿ ಪ್ರಕಟ ಆಗಿದೆ. ಇವತ್ತು ನಮ್ಮ ಕಾಂಗ್ರೆಸ್, ನಮ್ಮ ಕರ್ನಾಟಕ ರಾಜ್ಯದ್ದು ಇವತ್ತು ಅದನ್ನೇ ಒಂದು ನೋಡಿಕೊಂಡು ನಾವು ಸನ್ಮಾನ್ಯ ನಮ್ಮ AICC ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ನಿನ್ನೆ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, APCC ಅಧ್ಯಕ್ಷರಿಗೆ ಈಗಾಗಲೇ ನಾವು ಭೇಟಿಯಾಗಿದ್ದೀವಿ. ಈಗ 2019ರಲ್ಲಿ ನನ್ನ ಪತ್ನಿ ವೀಣಾ ಕಾಶ್ಯಪ್ನವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಅಲ್ಲಿ ಪರಾಜಿತ ಆದ ಮೇಲೆ ಕಳೆದ 5 ವರ್ಷ ಇವತ್ತು ಮಧ್ಯೆ ಬಂದಂತ 2023ರಲ್ಲಿ ಬಂದಂತ ನಮ್ಮ ವಿಧಾನಸಭಾ ಚುನಾವಣೆ ಇರಬಹುದು, ಇನ್ನೂ ಅನೇಕ ಚುನಾವಣೆಗಳು ಸ್ಥಳೀಯವಾಗಿ ಪಕ್ಷ ಸಂಘಟನೆ ಹಿಡಿದು ಎಲ್ಲ ರೀತಿಯಲ್ಲಿ ಅವಳು ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡು 5 ವರ್ಷಗಳ ಕಾಲ ಇವತ್ತು ಅವಳು ಸೋತರೂ ಕೂಡ ಮನೆಯಲ್ಲಿ ಕೂಡದೇ ಕೆಲಸವನ್ನ ಮಾಡಿದಾಳೆ, ಪಕ್ಷ ಸಂಘಟನೆಯನ್ನು ಮಾಡಿದಾಳೆ. ಆ ಒಂದು ಇದನ್ನು ಗುರುತಿಸಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಿಳಾ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಪಕ್ಷನೇ ಕೊಟ್ಟಿದ್ದು. ಇವತ್ತು ನಮಗೆ ಅನೇಕ ನಾಯಕರು ಭರವಸೆ ಕೂಡ ಕೊಟ್ಟಿದ್ರು. ಇವತ್ತು ಆ ಭರವಸೆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಏನು ಪಟ್ಟಿ ಬಿಡುಗಡೆ ಆದಮೇಲೆ ಅವರು ಈ ಏನು ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇವಳು ಹೆಸರೇ ಕಳಿಸಿಲ್ಲ ಅನ್ನೋದು ಕೂಡ ನಮಗೆ ಮಾಹಿತಿ ಆಗಿದೆ. ಈ ವಿಚಾರವಾಗಿ ನಾವು ಸಾಮಾನ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳಿದ್ರು, ನಿಮ್ಮ ಸ್ಥಳೀಯ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು, ನಾನು ಕೊಡಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಬಹುತೇಕ ಇವತ್ತು ಅಂತಿಮಗೊಳ್ತಾ ಇದೆ ಪಟ್ಟಿ. ನಾನು ವಿನಂತಿ ಮಾಡ್ಕೋತೀನಿ, ಯಾಕಂದ್ರೆ ಇದು ನಮ್ಮ ಕುಟುಂಬಕ್ಕೆ, ಯಾಕಂದ್ರೆ ಕಳೆದ 50 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು, ನಾನು ಕೂಡ ಇವತ್ತು ಅದೇ ಜಿಲ್ಲೆಯ ಶಾಸಕ. ಇವತ್ತು ಶಾಸಕರ ಮೇಲೆ ಹಾಕೋದು, ಇನ್ನೊಬ್ಬರ ಮೇಲೆ ಹಾಕೋದು, ಇದೇ ತರ ಒಂದು ಆರೋಪಗಳು ನಡೆದಿದೆ. ಇವತ್ತು ಸಂಯುಕ್ತ ಪಾಟೀಲ್ ಬಗ್ಗೆ ನಾನೇನು ಕೆಟ್ಟದ್ದು ಹೇಳಕ್ ಹೋಗೋದಿಲ್ಲ. ಆದ್ರೆ ಆ ಅಮ್ಮ ಒಂದ್ ದಿವಸ ಆದ್ರೂ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಎಲ್ಲರೂ ಯಾವ ಶಾಸಕರಿಗಾದ್ರೂ ಭೇಟಿ ಆಗಿರ್ಬೇಕಲ್ಲ. ಯಾರಿಗೂ ಕೂಡ ಭೇಟಿ ಆಗಿಲ್ಲ, ಯಾವ ಶಾಸಕರು ಕೂಡ ಅವ್ರ ಪರವಾಗಿ ಹೇಳಿಲ್ಲ. ಇವತ್ತು ಹೇಳಿದ್ದೇ 2 ಹೆಸರು, ಒಂದು ಅಜಯ್ ಕುಮಾರ್ ಸರ್ನಾಯಕ್, ಒಂದು ವೀಣಾ ಕಾಶ್ಯಪ್ನವರು. ಇದು ಬಿಟ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಒಂದು ವಿಚಿತ್ರನೇ ನಡೀತಾ ಇದೆ. ಇದು ಅನ್ಯಾಯ. ಇದು ಪಕ್ಷದವರು, ನಮ್ಮ ಸ್ಥಳೀಯ ಜಿಲ್ಲಾ ನಾಯಕರು ಎಲ್ಲ ನಿರ್ಣಯ ಮಾಡ್ತಾರೆ, ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೋಗ್ತೀವಿ. ನಮ್ಮ ಸಮಾಜದ ಬಂಧುಗಳಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರನ್ನ ಮತ್ತು ಎಲ್ಲರನ್ನ ಕರೆದು ಒಂದು ಸಭೆ ಮಾಡ್ತೀವಿ. ಅಲ್ಲಿ ಸಭೆ ನಮ್ಮ ಜನರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ನಿರ್ಣಯನ ಮಾಡ್ತೀವಿ ಅನ್ನೋ ಮಾತನ್ನು. ನೋಡಿ, ಬಂಡಾಯ ನಾನು ಪಕ್ಷದಲ್ಲಿ ಒಬ್ಬ ಇಳದಂತವನು, ಒಬ್ಬ ಪಕ್ಷದ ಕಟ್ಟಾಳು. ನಾನೊಬ್ಬ ಶಾಸಕನಾಗಿ ಮಾತಾಡ್ತಾ ಇದ್ದೀನಿ, ನನಗೂ ಕೂಡ ಜವಾಬ್ದಾರಿ ಇದೆ. ಯಾರಾದ್ರೂ ಒಬ್ರು ಶಾಸಕರು ಭೇಟಿ ಆಗ್ಬೇಕಲ್ಲ ಜಿಲ್ಲೆಯಲ್ಲಿ ಬಂದು. ಯಾರು ಭೇಟಿಯಾಗಿದ್ದಾರೆ ಇವತ್ತವರೆಗೆ? ಒಂದು ಸಾರಿ ಆದ್ರೂ ಜಿಲ್ಲೆಯಲ್ಲಿ ಯಾರಾದ್ರೂ ಬಂದಿದ್ದಾರಾ? ಇವಳು ಬಿಟ್ರೆ ಯಾರು ಕೂಡ ಜಿಲ್ಲೆಯಲ್ಲಿ ಅಡ್ಡಾಡಿಲ್ಲ. ಎಲ್ಲ ನಾಯಕರಿಗೆ ಗೊತ್ತಿರುವಂತ ವಿಷಯ, ನಮ್ಮ ರಾಜ್ಯ ನಾಯಕರಿಗೆ. ಯಾಕೆ ಈ ರೀತಿ ತೀರ್ಮಾನಗಳು ಮಾಡ್ತಾ ಇದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ನಮಗೆ, ನಮ್ಮ ಕುಟುಂಬಕ್ಕೆ ಮಾಡ್ತಿರುವಂತ ಅನ್ಯಾಯ. ಈ ಅನ್ಯಾಯವನ್ನ ನಾವು ಜನರ ಮುಂದೆ ಇಡ್ತೀವಿ. ನಮ್ಮ ನಡಿಗೆ ಜನರ ಕಡೆಗೆ, ಜನರು ಅದ್ರ ಯಾರ ಕೈವಾಡ ಇದೆ ಅದು ಕಾಲವೇ ನಿರ್ಣಯ ಮಾಡುತ್ತೆ ಯಾರು ಮಾಡಿದಾರೆ ಅನ್ನೋದ್ರ ಬಗ್ಗೆ. ಅಲ್ಲ, ನನಗೆ ಬರಲೇ ಇಲ್ಲ, ನನಗೆ ಕೇಳಿಲ್ಲ. ಅವ್ರು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತೂ ಕೇಳಿಲ್ಲ. ಅಮ್ಮ ಬಂದು ನಮ್ಮ ಹತ್ರ ಅವ್ರು ಕೇಳಿಲ್ಲ. ಯಾರು ಕೇಳಬೇಕಲ್ಲ? ಯಾರು ಕೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯ ಶಾಸಕರಿಗೆ ಯಾರಿಗೂ ಕೇಳಿಲ್ಲ. ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೇಳಿಲ್ಲ. ಯಾರಿಗೆ ಕೇಳದೇನೆ ಇವ್ರು ತೀರ್ಮಾನ ಮಾಡ್ತಾರೆ ಅಂದ್ರೆ ಮಾಡ್ಕೊಳ್ಳಿ. ಇಲೆಕ್ಷನ್ ಯಾರು ಮಾಡ್ತಾರೆ, ಏನ್ ಮಾಡ್ತಾರೆ ನೋಡೋಣ. ಅದನ್ನ ಜಿಲ್ಲೆ ಮಾತಾಡಿದ್ರೆ ನೀವು ಅಲ್ಲಿಂದ ಹೆಸರುಗಳನ್ನ ಕಳಿಸೋದ್ರಲ್ಲಿ ವೀಣಾ ಕಾಶ್ಯಪ್ನವ್ರ ಹೆಸರೇ ಇಲ್ಲ ಅನ್ನುವಂತ. ಹೌದು, ಅದು ಅಧ್ಯಕ್ಷರೇ ಹೇಳಿದ್ದು ನನಗೆ ನಿನ್ನೆ. ಇಲ್ಲಪ್ಪ, ಹೆಸರೇ ಕಳಿಸಿಲ್ಲ ಅನ್ನೋದು ಈಗ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಂಗಲ್ ನೇಮ್ ಕಳಿಸಿದಾರಂತೆ, ಸಿಂಗಲ್ ನೇಮ್ ಮಾಡಿದಾರಂತೆ. ಸಿಂಗಲ್ ನೇಮ್ ಅಂದ್ರೆ ಅವ್ರು ಯಾರು ಮಾಡಿದಾರೆ ಅವರೇ ಮಾಡ್ಕೊಳ್ಳಿ. ಈಗ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರು ಪರಾಜಿತರಾದ್ರು. ಹೌದು, ಅವಾಗಿಂದನೂ ಸಹಿತ ನಿರಂತರವಾಗಿ ಕ್ಷೇತ್ರದಲ್ಲಿ ಕೂಡಿಸ್ಕೊಂಡು ಎಲ್ಲ ಕೇಳಿ. ಆ ನಮ್ಮ ಜಿಲ್ಲೆಯ ಶಾಸಕರಿಗೆ ಹೋಗಿ ಕೇಳ್ರಿ. ಇವಳು ಅವ್ರ ಚುನಾವಣೆಯಲ್ಲಿ 23 ಇದು ನಮ್ಮ ಅಸೆಂಬ್ಲಿ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಇವಳ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡು ಇವಳಿಗೆ ವಚನ ಕೊಟ್ಟಿದ್ದಾರೆ ಎಲ್ಲ ಶಾಸಕರು. ಇಲ್ಲಮ್ಮ, ನಿನಗೆ ಖಂಡಿತವಾಗಿ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ. ಇವತ್ತು ಈ ರೀತಿ ಶಾಸಕರ ಮೇಲೆ ಹಾಕೋದು, ಈಗ ಶಾಸಕರೇನೋ ಹೇಳಿಲ್ಲ ಅಂತ ಅನ್ನೋದು, ಇದು ಸರಿಯಾದ ವ್ಯಕ್ತಿ ಅಲ್ಲ. ಇದು ಪಕ್ಷಕ್ಕೆ ಹಾನಿ ಆಗತ್ತೆ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇದು ಕೇವಲ ಒಂದು ಕಡೆಗೆ ಆಗೋದಿಲ್ಲ. ಎಲ್ಲೆಲ್ಲಿ ಇದ್ರ ಶಕ ಬಡ್ಕೊಳ್ಳುತ್ತೋ, ಏನೇನು ಅನಾಹುತಗಳಾಗ್ತೋ ಆಗ್ತಾವ. ಈಗ ಸಂಯುಕ್ತ ಪಾಟೀಲ್ ಯಾರು ಅನ್ನುವಂತಹ ಪ್ರಶ್ನೆನೇ ಬಹಳಷ್ಟು ಜನ ನಿಮ್ಮ ಕ್ಷೇತ್ರದಲ್ಲಿ ಕೇಳ್ತಿದ್ದಾರೆ ಅನ್ನುವಂಥದ್ದು. ಅಲ್ಲ, ನಮ್ಮ ಸಹಜವಾಗಿ ಅಲ್ಲ, ಯಾರು ಗೊತ್ತಿರ್ಬೇಕಲ್ಲ, ಅಟ್ಲೀಸ್ಟ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು. ನಾನೊಬ್ಬ ಶಾಸಕನಾದವನೀಗ, ನಾನು 4 ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತಗೊಂಡಿದ್ದೀನಿ, 2 ಬೇರೆ ಶಾಸಕನಾಗಿದ್ದೀನಿ. ಇವತ್ತು ನನ್ ಗೊತ್ತಿರ್ಬೇಕಲ್ಲ, ನಾನು ಈ ಪಕ್ಷದಲ್ಲಿ ಟಿಕೆಟ್ ತಗೊಂತಾ ಇದ್ದೀನಿ. ಅಟ್ಲೀಸ್ಟ್ ಜನ ಆದ್ರೂ ಗುರ್ತಿಸ್ಬೇಕಲ್ಲ ನಮ್ಮನ್ನ. ಆ ಗುರ್ತಿಸುವಂತ ಕೆಲಸ ಎಲ್ಲಾಗಿದೆ? ಯಾರು ಭೇಟಿಯಾಗಿದ್ದಾರೆ?
ನಮ್ಮ ಜಿಲ್ಲೆಗೆ ಏನ್ ಸಂಬಂಧ? ನಿಮ್ಮ ನಾಯಕರು ಯಾರಿಗೆ ಒತ್ತಡದಲ್ಲಿ ಏನಾದ್ರು ಬಂದಿದ್ದಾರೆ ಅಂತ ರಾಜ್ಯದಲ್ಲಿ ಕೊಟ್ಟರು? ನನಗೆ ಅದು ಗೊತ್ತಿಲ್ಲ. ನಾವಂತರೂ ಈಗ ನಾವು ಮೊನ್ನೆ ನಮ್ಮ AICC ಅಧ್ಯಕ್ಷರ ಮುಂದೆ ನಾವು ಹೇಳ್ಕೊಂಡಿದೀವಿ. ಅವರು ಕೂಡ 4 ಗಂಟೆಗೆ ಇವತ್ತು ತೀರ್ಮಾನ ಆಗುತ್ತೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಇವತ್ತು ಯಾರ್ಯಾರಿಗೋ ತಂದು ಹಾಕಿದ್ರೆ ಬೇರೆ ಜಿಲ್ಲೆಯವ್ರನ್ನ, ಅಖಂಡ ಜಿಲ್ಲೆ ಇದ್ದಾಗ ಅಖಂಡ ಜಿಲ್ಲೆ ಇತ್ತು ಬಿಜಾಪುರ. ನಾನು ಅಖಂಡ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ದೀನಿ. ನಮ್ಮ ತಂದೆ ಅಖಂಡ ಜಿಲ್ಲೆಯಲ್ಲಿ ಶಾಸಕರಿದ್ರು. ನಮ್ಮ ಕುಟುಂಬ ಕೂಡ 50-60 ವರ್ಷದಿಂದ ರಾಜಕಾರಣದಲ್ಲಿ ಇರುವಂತದ್ದು. ಇವತ್ತು ಇಲ್ಲಿ ತಗೊಂಬಂದು ಯಾರೋ ಒತ್ತಡಕ್ಕೆ ಯಾವುದೋ ಒಂದು ವ್ಯವಹಾರಕ್ಕೆ ಇಲ್ಲಿ ಮಾಡುವಂತದ್ದು ಸರಿಯಲ್ಲ. ಇದು ಆದ್ರೆ ಜನ ನಿರ್ಧಾರ ಮಾಡ್ತಾರೆ. ನಮ್ಮ ನಡೆ ಜನರ ಕಡೆ, ಜನರು ಏನ್ ಹೇಳ್ತಾರೆ ಆ ನಿಲುವೇ ನನ್ನ ನಿಲುವು.